ಮಾಡಿದ್ದೇವೆ. ಈಗಾಗಲೇ ಸುಮಾರು 117 ಕೋಟಿ ರೂಪಾಯಿ ಎಲ್ಲ ಜಿಲ್ಲೆಗಳಿಗೆ ನಾವು ಬಿಡುಗಡೆ ಮಾಡಿದ್ದೇವೆ. ಅದರಲ್ಲಿ ಸುಮಾರು 85 ಕೋಟಿ ರೂಪಾಯಿಗೆ ಕ್ರಿಯಾ ಯೋಜನೆ ಸಿದ್ಧಪಡಿಸಲಾಗಿದೆ. ಸುಮಾರು 30 ಕೋಟಿ ರೂಪಾಯಿ ಹಂಗೆ ವೆಚ್ಚ ಮಾಡಿದ್ದಾರೆ. ಈಗ ಇನ್ನೂ ಅಂದರೆ ನಾನು ಹೇಳೋ ತಾತ್ಪರ್ಯ ಏನಪ್ಪ ಅಂತೇಳಿದ್ರೆ, ಕುಡಿಯುವ ನೀರಿಗೆ ಇವತ್ತು ದುಡ್ಡಿನ ಸಮಸ್ಯೆ ಇಲ್ಲ. ಇಲಾಖೆ ಎಲ್ಲ ರೀತಿಯಲ್ಲಿ ಗ್ರಾಮೀಣ ಭಾಗದಲ್ಲಿ ಎಲ್ಲೇ ಕುಡಿಯುವ ನೀರಿನ ಸಮಸ್ಯೆ ಇದ್ದರೆ 24 ತಾಸು ಒಳಗಾಗಿ ಕುಡಿಯುವ ನೀರಿನ ವ್ಯವಸ್ಥೆ ಮಾಡಬೇಕು ಅನ್ನೋಂಥ ಸೂಚನೆಯನ್ನು ಕೊಟ್ಟಿದ್ದಾರೆ. ಪ್ರಥಮ ಆದ್ಯತೆ ಎಲ್ಲಿ ಖಾಸಗಿ ಬೋರ್ವೆಲ್ಗಳನ್ನು ಬಾಡಿಗೆ ಪಡೆದು ಇವತ್ತು ಕುಡಿಯುವ ನೀರು ಸರಬರಾಜು ಮಾಡಬೇಕು ಅನ್ನೋಂಥದ್ದು, ಅಥವಾ ತೆರೆದ ಬಾವಿ ಇವತ್ತು ಬಾಡಿಗೆ ಪಡೆದು ಸರಬರಾಜು ಮಾಡಬೇಕು ಅನ್ನುವಂಥದ್ದು. ಅದರ ಇವೆಲ್ಲ ನಮಗೆ ಇಲ್ಲ ಅಂದರೆ ಟ್ಯಾಂಕರ್ ಮುಖಾಂತರ ನೀರು ಸರಬರಾಜು ಮಾಡಬೇಕು ಅನ್ನುವಂಥ ಒಂದು ಸೂಚನೆಯನ್ನು ಕೊಟ್ಟಿದ್ದಾರೆ. ಅನಿವಾರ್ಯ ಪರಿಸ್ಥಿತಿಯಲ್ಲಿ ಮಾತ್ರ ಬೋರ್ವೆಲ್ ಕೊರೆದು ನೀರು ಸರಬರಾಜು ಮಾಡಬೇಕು ಅನ್ನುವಂಥ ಒಂದು ಸೂಚನೆಯನ್ನು ಈಗಾಗಲೇ ಕೊಡಲಾಗಿದೆ. ಮತ್ತು ಜಲಾಶಯಗಳಲ್ಲಿ ನೀರಿನ ಮಟ್ಟ ದಿನೇ ದಿನೇ ಕಡಿಮೆ ಆಗ್ತಾ ಇದೆ. ಕೆಲವೊಂದು ಜಲಾಶಯಗಳಂತೂ ನೀರೇ ಇಲ್ಲ. ಹೀಗಾಗಿ ತಮ್ಮ ಮುಖಾಂತರ ರಾಜ್ಯದ ರೈತರಿಗೆ ಮತ್ತು ಎಲ್ಲ ಸಾರ್ವಜನಿಕರಿಗೆ ವಿನಂತಿ ಮಾಡ್ತಾ ಇದ್ದೇನೆ, ನೀರು ಜೀವಜಲ. ಒಂದೊಂದು ಹನಿ ನೀರು ಸಹಿತ ಭಾಳ ಅತ್ಯಂತ ಮಹತ್ವ ಇದೆ. ಹೀಗಾಗಿ ನೀರು ಸಂರಕ್ಷಣೆ ಮಾಡುವಂಥದ್ದು, ಮಿತವಾಗಿ ಬಳಸುವಂಥದ್ದು ನಮ್ಮೆಲ್ಲರ ಕರ್ತವ್ಯವಾಗಿದೆ. ಆ ನಿಟ್ಟಿನಲ್ಲಿ ಯಾವುದೇ ಏನು ನೀರಿದೆ, ನೀರನ್ನು ದುರ್ಬಳಕೆ ಮಾಡಿಕೊಳ್ಳುವಂಥದ್ದಾಗಲಿ ಅಥವಾ ಏನು ಸೋರಿಕೆ ಆಗ್ತದೆ ವಾಸ ಗ್ರಾಮ ಪಂಚಾಯತ್ ಮಟ್ಟದಲ್ಲಿರ್ಬೋದು, ಪಟ್ಟಣದಲ್ಲಿರ್ಬೋದು, ಸುಮಾರು 20%, 30% ನೀರು ಸೋರಿ ಹೋಗ್ತದೆ. ಆ ಸೋರಿಕೆಗೆ ಅವಕಾಶ ಕೊಡದ ರೀತಿಯಲ್ಲಿ ಇವತ್ತು ನೀರನ್ನು ಮಿತವಾಗಿ ಹಿತವಾಗಿ ಬಳಸಬೇಕು ಅನ್ನುವಂಥ ಒಂದು ವಿನಂತಿಯನ್ನು ತಮ್ಮ ಮುಖಾಂತರ ನಾನು ಮಾಡ್ತಾ ಇದ್ದೀನಿ. ಮಾನ್ಯ ಮುಖ್ಯಮಂತ್ರಿಗಳು ಈ ವಿಷಯದ ಬಗ್ಗೆ ಸಚಿವ ಸಂಪುಟದಲ್ಲಿ ಚರ್ಚೆ ಮಾಡಿದ್ದಾರೆ. ಹಾಗೆ ತೆಗೆದುಹಾಕ್ತಾ ಇದ್ದಾರಲ್ಲ, ಇದು ಅನ್ಯಾಯ, ಅಘೋರ ಅನ್ಯಾಯ, ಪ್ರಜಾಪ್ರಭುತ್ವಕ್ಕೆ ಮಾರಕ. ಇಷ್ಟು ವರ್ಷ SR ಹಿಂದೆನೂ ಮಾಡಿದ್ದೀವಿ ಅಂತ ಹೇಳ್ತಾರೆ. ಹಿಂದೆ ಹೊಸದಾಗಿ ಏನಾದರೂ ಮತದಾರ ಪಟ್ಟಿ ತಯಾರು ಮಾಡಿದ್ದೀರಾ? ಈಗ ಹೊಸದಾಗಿ ಮತದಾರ ಪಟ್ಟಿ ತಯಾರು ಮಾಡ್ತಾ ಇದ್ದಾರೆ. ಸ್ವಾತಂತ್ರ್ಯ ಸಿಕ್ಕಿ ಎಷ್ಟು ವರ್ಷ ಆಯಿತು ನಮಗೆ? ಸ್ವಾತಂತ್ರ್ಯ ಸಿಕ್ಕಿಗೆ 80 ವರ್ಷ ಆಗ್ಲಿಕ್ಕೆ ಬರ್ತಾ ಇದೆ. ಈಗ 79 ವರ್ಷ ಆಯಿತು. ಈಗ ನಾವು ಹೊಸ ಮತದಾರ ಪಟ್ಟಿ ತಯಾರು ಮಾಡ್ತೀವಿ ಅಂತ ಹೇಳಿದ್ರೆ ಹಳೆದೇನಾಯಿತು? ಹಳೆದೆಲ್ಲ ಬೋಗಸ. ಹಳೆದೇನು ಯಾರ್ಯಾರೀಗ ಮಂತ್ರಿಗಳಾಗಿದ್ದಾರೆ, ಪ್ರಧಾನಮಂತ್ರಿಗಳಾಗಿದ್ದಾರೆ, ಮತ್ತೊಬ್ಬರಾಗಿದ್ದಾರೆ, ಅವರೆಲ್ಲ ಅನರ್ಹರ. ಇದು ಯಾವ ಪುರುಷಾರ್ಥಕ್ಕೆ? ಅಂದರೆ ಈ ಒಂದು ಹೆಸರಿನ ಮೇಲೆ ಏನು ಜನರಿಗೆ ಅನ್ಯಾಯ ಆಗ್ತಾ ಇದೆ ಇವತ್ತು ನಾವು ಅರ್ಥ ಮಾಡಿಕೊಳ್ಬೇಕಾಗ್ತದೆ. ಆದಾಗ್ಯೂ ಸಹಿತ ಇವತ್ತು ನಾವು ಎಲ್ಲ ನಮ್ಮ ಕಾರ್ಯಕರ್ತರಿಗೆ, ಜನರಿಗೆ, ಎಲ್ಲ ಪಕ್ಷದವರಿಗೆ, ಇದು ಒಂದೇ ಪಕ್ಷ ಒಂದೇ ಗುಂಪು ಅನ್ನುವಂಥ ಪ್ರಶ್ನೆ ಇಲ್ಲ. ಎಲ್ಲ ಅರ್ಹ ಮತದಾರರು ಯಾರ್ಯಾರಿದ್ದಾರೆ, ಅರ್ಹರಿದ್ದಂಥವರು ಮತದಾರ ಪಟ್ಟಿಯಿಂದ ಹೊರಗಡೆ ಇರಬಾರ್ದು, ಬಿಟ್ಟು ಹೋಗಬಾರ್ದು. ಆ ದೃಷ್ಟಿಯಿಂದ BLSಗಳಿಗೆ ನೇಮಕಾತಿ ಮಾಡಿ ಸರ್ಕಾರದ ವತಿಯಿಂದಲೂ ಇವತ್ತು ಯಾರೇ ಅರ್ಜಿ ಹಾಕಿದರೆ ಯಾರ್ಯಾರಿಗೆ ಪರ್ಮನೆಂಟ್ ರೆಸಿಡೆನ್ಷಿಯಲ್ ಸರ್ಟಿಫಿಕೇಟ್ ಕೊಡಬೇಕಾಗಿದೆ ಅವ್ರಿಗೆ ತತ್ಕ್ಷಣ ಕೊಡಬೇಕು ಅಂತ ಹೇಳಿದ್ದೇವೆ. ಜಾತಿ ಪ್ರಮಾಣ ಪತ್ರ ತತ್ಕ್ಷಣವೇ ಕೊಡಬೇಕು ಅಂತೇಳಿ ಹೇಳಿದ್ದೇವೆ. ಏನೇನು ಮಾನದಂಡ ಇದೆ ಅದೆಲ್ಲವನ್ನು ಫಾಲೋ ಮಾಡಿ ಅಂತ ಹೇಳಿದ್ದೇವೆ. ಅದಕ್ಕೆ ಹೊರತುಪಡಿಸಿ ಮುಂದಿನ ದಿನಮಾನಗಳಲ್ಲಿ ಏನು ಸಮಸ್ಯೆ ಆಗ್ತದೆ ನೋಡಿಕೊಂಡು ಅದನ್ನು ಸ್ಪಂದನೆ ಮಾಡುವಂಥದ್ದು, ಅದಕ್ಕೆ ಕ್ಲಾರಿಫೈ ಮಾಡುವಂಥ ಕೆಲಸ ಮಾಡ್ತೇವೆ.